ಮೇಡಮ್ ನೀವು ದುಡ್ಡು ಕೊಡಿ ಮೇಡಮ್. ಅಯ್ಯೋ! ನೀವು ನೋಡಿ ಮೇಡಮ್ ನೀವು ನಾಳೆ ಕರೆಸ್ಲಿಲ್ಲ ಅಂತಂದ್ರೆ ಕೇಳಿ ಮೇಡಮ್. ನಾಳೆ ನಾಡಿದ್ರಾಗ ಪಕ್ಕಾ ಬರ್ತಾರೆ ಮೇಡಮ್. ಅಲ್ಲ ಮೇಡಮ್ ದುಡ್ಡು ಏನಕ್ಕೆ ಅಂತ ಹೇಳಿದ್ರೆ, ಅದೇ ಮೇಡಮ್ ಪಾರ್ಟಿ ಗೀರ್ಟಿ ಅರೇಂಜ್ ಮಾಡೋದು, ಅದು ಇದು ಎಲ್ಲಾನುವೆ ಸುಮ್ಮನೆ ಬರ್ತಾರೆ ಮೇಡಮ್ ಅವ್ರು ಅಲ್ಲಿಂದಲೇ ಬರ್ತಾರಲ್ಲ, ಸುಮ್ಮನೆ ಸುಳ್ಳು ಸುಳ್ಳು ಪಾರ್ಟಿ ಐತೆ ಬಾ ಅಂತ ಹೇಳ್ಬಿಟ್ಟು ಕರೆಸ್ತಾ ಇದ್ದೀನಿ. ನಿಮ್ಮನ್ನೆಲ್ಲ ಮೀಟ್ ಮಾಡಿಸ್ಬೇಕಲ್ಲ ಮೇಡಮ್. ಅದಕ್ಕೇನೆಯ ಮೀಟ್ ಮಾಡ್ಸಕ್ಕೆ ಅಂತ ಹೇಳ್ಬಿಟ್ಟು ಏನೇನೋ ಡ್ರಾಮಾ ಮಾಡ್ಬಿಟ್ಟಿದ್ದೀನಿ ಮೇಡಮ್. ಅದಕ್ಕೆ ನಿಮ್ಮ ತಾ ಕಾಸು ಇಸ್ಕೊಂತಿರೋದು. ಇಲ್ಲ ಅಂತ ಹೇಳಿದ್ರೆ ₹10 ಮುಟ್ತಾ ಇರಲ್ಲ ಮೇಡಮ್ ನಾನಂತೂನುವೆ. ₹10 ನಾನು ಮುಟ್ಟೋಣ ಮೇಡಮ್? ನನ್ನ ಮಕ್ಕ ನೋಡಿದ್ರೆ ಹಂಗೆ ಕಾಣಿಸ್ತದ ಮೇಡಮ್ ಹೇಳಿ? ನಾನು ದುಡ್ಡು ಗಿಡ್ಡೆಲ್ಲ ತಿನ್ನೋ ಅಂತನಲ್ಲ ಮೇಡಮ್. ನನಗೆ ಲಂಡನ್ನಾಗಂತೂ ಅದ್ಯೋಸು ಜನ ಫ್ರೆಂಡ್ ಅವರು ಹೋಗಿ ಮೇಡಮ್. ಆದರೆ ನೀವು ಸೆಲೆಕ್ಟ್ ಮಾಡಿರೋನೇನ್ಯ ಕರ್ಕೊಂಬಿಟ್ಟು ಬರಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ನಾನಂತೂನುವೆ. ಹ್ಞೂ. ನೋಡಿ ನಿಮ್ಗೆ ಯಾಕೆ ನಾಳೆ ನಾಡಿದ್ರಾಗ ಬರಲಿಲ್ಲ ಅಂತಂದರೆ ಕೇಳಿ. ಸರಿನೇ? ನಾಳೆ ನಾಡಿದ್ರಾಗೆ ಖಂಡಿತ ಕರ್ಕೊಂಬಿಟ್ಟು ಬರ್ತೀನಿ. ನೀವೇನಿಯ ಕಣ್ಣಾರೆ ನೋಡೇ ನೋಡ್ತೀರಾ, ನೋಡ್ತೀರಿ. ಮೇಡಮ್ ಕೊಡ್ತೀರಾ ಕಾಸಾ? ನೋಡಿ, ನನ್ನ ಮಾನ ಮರ್ಯಾದೆ ಕಳಿಬಾರ್ದು. ಈಗಲೇ ಹೇಳಿದ್ದೀನಿ. ಮಾನ ಮರ್ಯಾದೆನ ಹೋಗ್ಬಿಟ್ರೆ ನಿಜವಾಗ್ಲೂ ಸುಮ್ಮನೆ ಇರಲ್ಲ. ನನಗೇನು ಅಂತಂದರೆ ಹ್ಞೂ ಇವ್ರ ಮುಂದೆ ಎಲ್ಲ ಚೆನ್ನಾಗಿ ಉರಿಸ್ಬೇಕು ನಾನು. ಅಷ್ಟೇ. ಹೆಂಗೆ ಉರಿಸ್ಬೇಕು ಅಂತ ಹೇಳಿದ್ರೆ ಹುರ್ಕೊಂಡು 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 ಸತ್ತು ಹೋಗ್ಬಿಡ್ಬೇಕು. ಹಂಗೆ ಉರಿಸ್ಬೇಕು. ಹ್ಞೂ, ಸರಿನಾ? ನೋಡು, ನೀನು ಯಾವುದಕ್ಕೂ ಟೆನ್ಷನ್ ತಗೋಬೇಡ. ದುಡ್ಡಿನ ವಿಚಾರ ಬಿಟ್ಬಿಡು. ಆದರೆ ಆ ಹುಡುಗನ ಮದುವೆ ಮಾಡ್ಕೊಳ್ಳೋ ವಿಚಾರದ ಬಗ್ಗೆ ಮಾತ್ರ ನೀನು ಮಾತಾಡು. ಆ ಹುಡುಗನ ಮದುವೆ ಮಾಡ್ಕೊಂಡ್ಲೇಬೇಕು ನಾನಂತೂ. ಹೆಂಗಾದರೂ ಮಾಡಿ ಲಂಡನ್ಗೆ ಹೋಗಲೇಬೇಕು. ಇವಳು ಯಾವಳೋ ಕೆಲಸದವಳು ನನ್ನ ಮುಂದೆ ಮೆರೀತಿರ್ಬೇಕಾದ್ರೆ ನಾನು ಮೆರಿಬಾರ್ದ ಹೇಳು? ಈ ಮನೇಲಿ ನಮ್ಮಮ್ಮ ಇಲ್ಲ. ಅದಕ್ಕೆ ಎಲ್ಲರೂ ಹೆಂಗೋ ಟಾರ್ಚರ್ ಕೊಡ್ತಾವ್ರೆ. ನಮ್ಮಮ್ಮ ಬಂದಮೇಲೆ ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ. ಅವಾಗ ಗೊತ್ತಾಗ್ತೈತೆ. ಮೇಡಮ್ ಏನು ಹೇಳಿ ನನ್ನ ಫ್ರೆಂಡ್ ನಿಮಗೆಲ್ಲ ಈ ಥರ ಮೋಸ ಮಾಡಬಾರ್ದಾಗಿತ್ತು ಬಿಡಿ ಮೇಡಮ್. ಈ ಥರ ಎಲ್ಲ ಮೋಸ ಮಾಡಿಬಿಟ್ರೆ ನನಗೆ ಒಂದು ನಿಜವಾಗೂ ಒಂಥರ ಬೇಜಾರಾಗ್ತದೆ ಮೇಡಮ್. ನನ್ನ ಫ್ರೆಂಡು ಏನೇ ಆದ್ರೂನು ಸಖತ್ ಮೋಸ ಮೇಡಮ್ ಅವನು. ಅಲ್ಲ ನಿಮಗಿನ್ನ ಚೆನ್ನಾಗಿರೋ ಹುಡುಗಿ ಬೇಕಾ ಮೇಡಮ್ ಹೇಳಿ? ಆದರೆ ನೋಡಿ ಮೇಡಮ್ ಎಂಥ ಹುಡುಗಿನ ಹೋಗಿ ಹೋಗಿ ಮನೆ ಕೆಲಸದವ್ಳನ್ನ ಸೆಲೆಕ್ಟ್ ಮಾಡ್ಕೊಂಡವ್ನಿ. ಆ ಶಾರದೆನ ಏನಕ್ಕೆ ಮೇಡಮ್ ಲವ್ ಮಾಡಬೇಕಿತ್ತು? ಉಗುತ್ತು ಬಿಸಾಕಿ ಮೇಡಮ್. ಅವ್ನ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ನೀವು. ನಾನು ಕರ್ಕೊಂಬಿಟ್ಟು ಬರ್ತೀನಿ ನೋಡಿ ಹುಡುಗನ ನಂಬರ್ ಒನ್ನು. ಹಾಂ, ಅದಕ್ಕೆ ಅಲ್ವಾ ನಿಮ್ಮನ್ನು ನಂಬಿಟ್ಟು ನಾನು ನಿಮ್ಗೆ ಇದನ್ನ ಎಲ್ಲನೂ ಕೊಟ್ಟಿರೋದು. ಹಾಂ, ತಗೊಳ್ಳಿ ಕಾಸು ತಗೊಂಡು ಹೋಗ್ಬಿಟ್ಟು ಹೆಂಗಾದರೂ ಮಾಡಿ, ಹಾಂ, ಹೆಂಗನ ಮಾಡಿಬಿಟ್ಟು ನೀವಂತೂ ಮಿಸ್ ಮಾಡದಿದ್ದಂಗೆ ಕರ್ಕೊಂಡು ಬರಬೇಕು. ಸರಿನಾ? ಹಾಂ ಸರಿ ಸರಿ ಆಯಿತು. ಮಗಳೇ ಏನು ಮಾಡ್ತಾ ಇದ್ದೀಗ? ನಿನ್ಗೆ ಹೇಳಿದ್ನಲ್ಲ, ನಾನು ಮದುವೆ ಮಾಡ್ಕೊಳಕ್ಕೆ ಒಂದು ಹುಡುಗ ಬರ್ತಾನೆ ಲಂಡನಿಂದ ಅಂತ. ಅವನ್ನ ಕರೆಸ್ತಾ ಇದ್ದೀನಿ. ಅದಕ್ಕೇ ನಾನು ಇವರು ಸುಮ್ಮನೆ ಪಾರ್ಟಿ ಇದೆ ಬಾ ಅಂತೇಳ್ಬಿಟ್ಟು ಫೋನ್ ಮಾಡಿದ್ರಂತ ಅವರಿಗೆ. ಅವ್ರು ಬರ್ತಾವ್ರಂತೆ. ಇವ್ರು ಪಾರ್ಟಿ ಎಲ್ಲ ಅರೇಂಜ್ ಮಾಡಬೇಕಲ್ಲ. ಅದಕ್ಕೇನೆ ಇವ್ರ ಹತ್ರ ದುಡ್ಡೆಲ್ಲಿಂದ ಬರಬೇಕು. ಅದಕ್ಕೆ ನನ್ನನ್ನು ಕೇಳಿದ್ರು ಕೊಡ್ತಾ ಇದ್ದೀನಿ. ಓಯ್ ಇದ್ರಾಗೇನು ಮೋಸ ಇಲ್ಲ ತಾನೇ? ಎಂಥ ಮೋಸ ಸ ಎಂಥ ಮೋಸ ಎಂಥ ಮೋಸನೂ ಇಲ್ಲ ಸ. ಹ್ಞೂ ನಾವ್ಯಾಕೆ ಸ ಮೋಸ ಮಾಡ್ಬಿಟ್ಟು ನಾವೇನು ಹೊತ್ಕೊಂಡು ಹೋಗೋದು ಅಷ್ಟ್ರಾಗ ಏನೇ ಐತೆ? ನಾವೆಲ್ಲ ಮೋಸ ಮಾಡೋಕ್ಕಾಯ್ತದ ಸ? ಮೋಸ ಗೀಸ ಅಂತ ಏನೂ ಇಲ್ಲ ಸ. ಅಪ್ಪ ಇಲ್ಲ, ಫೋಟೋಸ್ ಎಲ್ಲ ನೋಡಿದೆ. ಅಲ್ಲಿಂದನೇ ಲಂಡನಿಂದನೇ ಕರೆಸ್ತಿರೋದು ಇವರು. ನೀನೇನು ಯೋಚನೆ ಮಾಡಬೇಡಪ್ಪ. ಅದು ಸರಿ ಮೇಡಮ್ ನಾನಿನ್ನು ಬರ್ತೀನಿ. ಸರಿ, ಆದಷ್ಟು ಬೇಗ ಕರ್ಕೊಂಡು ಬರ್ಬೇಕು ನೀವು. ನಿಮ್ಗೆ ಹೇಳಿದ್ರಲ್ಲ, ಎಷ್ಟು ಅಮೌಂಟ್ ಬೇಕಾದರೂ ನಾನು ಕೊಡ್ತೀನಿ. ಓಕೆ ಮೇಡಮ್ ಆಯ್ತು ಮೇಡಮ್ ಆಯ್ತು. ಅಲ್ಲ ಮಗಳೇ ಹೆಂಗ್ ನಂಬೋದು? ಹಾಂ ಇವ್ನು ಕರ್ಕೊಂಡು ಬರ್ತಾನೋ ಮೋಸ ಮಾಡ್ತಾನೋ ಏನು ಮಾಡ್ತಾನೋ ಹೆಂಗ್ ನಂಬೋದು? ಅಯ್ಯೋ ಅಪ್ಪ, ನಂಬಿಕೆನೇ ಜೀವನ. ನಿಂಗಿನ್ನೂ ಗೊತ್ತಿಲ್ಲ ನೋಡು. ಆ ಕಿತ್ತೋಗಿರೋ ಶಾರದೆ ಅವಳಜ್ಜಿ, ಅವಳು ಗ್ರಹಚಾರ ಬಿಡಿಸ್ತೀನಿ ನೋಡು. ಅವಳು ಹುರ್ಕೊಂಡು ಸತ್ತೋಗ್ಬಿಡ್ಬೇಕು. ನನಗೂ ಐತೆ ಕೋಪ ಸಿಟ್ಟು ಎಲ್ಲನೂ ಐತೆ. ಹ್ಞೂ ನೋಡೋಣ ಇರು. ಏನಾದರೂ ಒಂದು ಮಾಡೋದು ಹೆಂಗಿದ್ರು ನೋಡಿದ್ದೀವಲ್ಲ, ನೋಡೋಣ ಬಿಡು ಏನೋ ಒಂದು ಮಾಡಿದ್ರಾಯ್ತು. ಹ್ಞೂ ಮಗಳೇ ಈ ನಿಮ್ಮ ಹೊತ್ತಿಗೆ ಕಿತ್ತೋಗಿರೋಳು ಅವಳ ರತ್ನಿ ಕಾಟನ ನಾ ತಡ್ಕೊಬೋದು. ಅವಳಲ್ಲ ಯಪ್ಪ ದೇವ್ರೇ ಅವ್ರ ಅಮ್ಮ ಆ ಅಮ್ಮನ ಕಾಟ ಮಾತ್ರ ತಡ್ಕೊಳಕ್ಕಾಗ್ತಿಲ್ಲ. ತಲೆನೇ ತಿಂದ್ಕೊಂಡು ಸಾಯಿಸ್ತಾವಳೆ. ಇದೆಲ್ಲ ಸ್ವಲ್ಪ ದಿನ ಅಷ್ಟೇನೆ. ನಮ್ಮಮ್ಮ ಜಯಮ್ಮ ಬರೋ ತನಕ ಅಷ್ಟೇನೆ. ಬಂದ ಮೇಲೆ ಅಲ್ವಾ ಇರೋದು ಮಾರಿ ಹಬ್ಬ. ಹ್ಞೂ, ಸರಿಯಾಗಿನೇ ಆಗ್ತೈತೆ. ನೀವೇನು ತಲೆ ಕೆಡಿಸ್ಕೋಬೇಡಿ. ನೀವೇನು ಯೋಚನೆನೂ ಮಾಡಬೇಡಿ. ನಾನು ಎಲ್ಲ ನೋಡ್ಕೊತೀನಿ. ಓಕೆನಾ? ನೀವೇನು ಯೋಚನೆ ಮಾಡಬೇಡಿ. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಸರಿ ಮಗಳೇ ಆಯಿತು. ಯವ್ವ 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 ಒಯ್ಯಾರಿ ನಿಂತ್ಕೊಬಿಟ್ಲು ಕಿತ್ತೋಗಿರೋ ಬಟ್ಟೆ ಹಾಕೊಂಡು ಕಣ್ಣುಡ್ಕ ಹಾಕೊಂಡು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮಗಳು ಹೋಗವಳೆ ದನ ಹೊಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ನಿಮ್ಗೇನು ಬಂದ್ರೆ ದೊಡ್ಡಪ್ಪತ್ತು ನಿಮಗೆ. ಏಯ್, ಏನೇ ಮಾಡ್ತಿದ್ದೀಗ? ಕಿತ್ತೋದೊಳೆ ಇವಳು ಮಾತ್ರ ಕೊಪ್ಪಗಾಗ್ಬಿಡ್ತಾಳಂತೆ. ನನ್ನ ಮಗಳಿನ ಬಿಸಿಲಿಗೆ ಹೋದ್ರೆ ಬೆಳಗ್ಗೆ ಆಯ್ತಾಳೆ. ಬಾಯಿ ಮುಚ್ಕೊಂಡು ಹೋಗಿ. ಅಲ್ಲ ಕುರಿಗಳವೆ, ಹಾಗೆ ನೀವು ಹಸುಗಳವೆ, ಕಾಯ್ಬೇಕು ಎಲ್ಲ ಹೋಗ್ಬಿಟ್ಟು ಇವಳು ಮಾತ್ರ ನಿಂತ್ಕೊಂಡವಳೆ. ನೀನು ಹಿಂಗೆ ಆಡ್ದೆ ಅಂದರೆ ಜುಟ್ಟು ಹಿಡ್ಕೊಂಡು ಈಚೆ ಕಡೆಗೆ ಹಾಕ್ಬಿಡ್ತೀನಿ ಅಷ್ಟೇ ನೀನಿಯ. ಅಯ್ಯೋ ಅಯ್ಯೋ ಅಯ್ಯೋ, ದೊಡ್ಡದಾಗಿ ಇವ್ರ ಮನೆನೇನೋ ಅನ್ನಂಗೆ ಆಡ್ತಾರೆ. ಹೂಕಂಡ್ಲೆ, ನನ್ನ ಮಗಳು ಮನೆ ಅಂದಮೇಲೆ ನನ್ನ ಮನೆನೇನಿಯ? ಏನು ಅನ್ಕೊಬಿಟ್ಟಿದ್ದಿ ಕಣ್ಣು? ಶಾನೆ ಉತ್ತರಾಡ್ದು ಕಣ್ಣೆರಡು ಕಾಣಬಾರ್ದು ಹಂಗೆ ಗುದ್ದಾಕ್ಬಿಡ್ತೀನಿ ಅಷ್ಟೇನಿಯ. ನನ್ನ ಮಗಳು ಹೋಗವಳೆ, ನನ್ನ ಮಗಳು ಅಲ್ಲೆಲ್ಲ ಹುಡುಕದೆ ಸಿಗಲಿಲ್ಲ. ನನ್ನ ಮಗಳನ್ನ ವಾಪಸ್ ಕರ್ಕೊಂಡ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಅಯ್ಯೋ ಬಿನ್ನಾಣ್ಗಿತ್ತಿ, ಹೋಗಿ ಮೊದಲು ದನ ಕಾಯೋಗು. ಹೋಗಿ ನನ್ನ ಮಗಳನ್ನ ವಾಪಸ್ ಕಳಿಸ್ಬೇಕು ನೀನು. ನನ್ನ ಮಗಳು ಮನೆಗೆ ಬಂದಿರ್ಬೇಕಿನ ಅರ್ಧ ಗಂಟೆ ಒಳಗಡೆ ಏನಿಯ. ಇಲ್ಲೋ ಅಂದರೆ ಕೂಳಕ್ಕಾಕಿಲ್ಲ ರಾತ್ರಿಗೆ. ನನ್ನ ಮಗಳದು ಎಲ್ಲೋದ್ಲೋ ಏನೋ ಈ ಬಿಸ್ಲಾಗ ಅಲ್ಕೊಂಡು. ಅಮ್ಮನ ಬಾಯೋ ಬೊಂಬಾಯೋ ಮಗಳು 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 ಮೂರೊತ್ತು ಮಗಳು ಸೀಮೆಗಿಲ್ದಿರೋ ಮಗಳು. ಏನಯ್ಯ ಗೊಣಗ್ತಿದೀಗ? ಏನೂ ಇಲ್ಲ ಏನೂ ಇಲ್ಲ.
ಇಬ್ರು ಹೋಗಿ ನನ್ನ ಮಗಳೆಲ್ಲ ಹುಡುಕ್ಬಿಟ್ಟು ಅಲ್ಲೆಲ್ಲೋ ಕೆರೆ ಹಿಂದೆಗಡೆನೂ ಎಲ್ಲ ಇತ್ತಾಳೆ ದನ ಮೆಸ್ಕೊಂಡು ಓಡಾಡ್ತಿದ್ದಾಳೆ ಹೋಗ್ಬಿಟ್ಟು ಕಳಿಸ್ಬಿಟ್ಟು ನೀವು ಅಲ್ಲಿ ಕಾಯ್ಕೊಂಡು ಬಿದ್ದಿರೋಗಿ ಸಂಜೆ ಬಂದ್ಬಿಟ್ಟು ಆಮೇಕಿಂದ ಆಳ್ಗಿಲೆಲ್ಲ ಕರಿಬೇಕಲ್ಲ ಕರಿವ್ರಂತೆ ನನ್ನ ಮಗಳನ್ನ ಕರ್ಕೊಂಬಿಟ್ಟು ಬರಲಿಲ್ಲ ಅಂದರೆ ಅಷ್ಟೇ ನೀನಿಯ ನನ್ನ ಮಗಳು ಬೇಕೆ ದನ ಕಾಯಕ್ಕೆ ನೀವೇ ದನ ಉಳಿದಂಗೆ ಇದ್ದೀರಾ ಕಾಯಕ್ಕಾಗಕ್ಕಿಲ್ವೇ ನನ್ನ ಮಗಳನ್ನ ಕಳಿಸ್ತಾರೆ ನಿಮ್ಮ ಸೇವೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ಹುಡ್ಸಿಲ್ಲ ಗೆಪ್ತಿರ್ಲಿ ನನ್ನ ಮಗಳು ಬರ್ದಿದ್ದಂಗಿರ್ಲಿ ಮನೆಗೆ ನಿಮ್ಮನ್ನ ಆಮೇಲೆ ನೋಡ್ಕೊತೀನಿ ಅಯ್ಯೋ 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 ಇದೇನಪ್ಪ ಹಿಂಗೆ ಆಡ್ತಾಳ ನಾಯಿ ಆಡ್ದಂಗೆ ನಾಯಿ ಆಡ್ದಂಗಲ್ಲ ನಾಯಿದೇನೆ. ಥೂ, ಏನು ಬಂತು ದರಿದ್ರ, ಹೆಂಗ್ ಸಿಕ್ಕ್ರೆ ಹಂಗೇನೇ ಆಡ್ತಾಳಲ್ಲ. ಅಯ್ಯೋ ಮಗಳೇ, ಏನೋ ಮಗಳೇ, ನಮ್ಮ ಗ್ರಾಚಾರನೇ ಸರಿಯಿಲ್ಲ ಅಂತ ಅನ್ನಿಸ್ತೈತೆ. ಅಲ್ಲ, ನೀನು ಜಯಮ್ಮನ ಮಗಳು ಅಂತಂದೇ ಇಷ್ಟು ಕಾಟ ಕೊಡ್ತಾರೆ, ಇನ್ನು ಜಯಮ್ಮನ ಮಗಳಲ್ಲ ಅಂದಿದ್ರೆ ಇನ್ನೆಷ್ಟು ಕಾಟ ಕೊಡ್ತಾ ಇದ್ರೋ ಏನೋ. ಯಪ್ಪ ಮಗಳೇ, ಉಳಿಸ್ಕೋಬೇಕು, ಸ್ವಲ್ಪನಾದರೂ ಉಳಿಸ್ಕೋಬೇಕು. ಏನು ಉಳಿಸ್ಕಂತೀಯಪ್ಪ, ಏನು ಮರ್ಯಾದಿನ ಇವ್ರಿಗೆ ಬೇರೆ ಮರ್ಯಾದೆ ಕೇಳು. ಸರಿ ಬಾ, ಹದ್ದಿನ ಹಸುನಂತೆ ಹಸು ಇವಳನ್ನೆಲ್ಲಪ್ಪ ಹುಡುಕ್ರಿ ಇವಾಗ ಹೋಗಿ. ಇನ್ನೇನು ಮಾಡೋಕ್ಕಾಯ್ತದೆ, ಕೆರೆ ಅಂತ ಹೇಳೋರಲ್ಲ ನೋಡಿ, ಕೆರೆಯಿಂದಕ್ಕೆ ಹೋಗ್ಬಿಟ್ಟು ಎಲ್ಲ ಹುಡ್ಕಾಡ್ಕೊಂಡು ಬರೋಣ. ಇಲ್ಲಾಂದ್ರೆ ಇವ್ ಅಮ್ಮನ ಬಾಯಿಗೆ ಸಿಗಾಕಬಿಟ್ರೆ ಜನ್ಮ ಜಾಲ್ಸಿ ಎತ್ಬಿಡ್ತಾಳೆ. ಬಾಪ ಅಯ್ಯಯ್ಯ, ಇನ್ನೆಷ್ಟು ಒಗಿಬೇಕೋ ಏನು ಕತೆನೋ, ಹೋಗತ್ತಾಗಿ ಒಗ್ದು ನನಗೆ ಸಾಕಾಗೋಗ್ಬಿಟ್ಟೈತೆ. ಸುಮ್ಮನೆ ಆತ ಕೆಲ್ಸಕ್ಕನ ಸೇರ್ಕೋಬೇಕಿತ್ತ ಸುಮ್ಕೆನೆಯ. ಅಯ್ಯೋ, ಸುಮ್ಮನೆ ಇದ್ರದ್ದು ಬಂದ್ಬಿಟ್ಟು ನಾನು ಒಳ್ಳೆ ಹಾಳಾಗೋಗ್ಬಿಟ್ಟೆ. ಏನೋ ಗುಂಡಿ ತೋಡ್ತಾ ಇದೆಯಾ? ಏನಪ್ಪ ಮಾಡೋಣ? ಅಯ್ಯೋ, ಸುಮ್ಮನೆ ಓದ್ಬಿಟ್ಟು ಏನೋ ಕೆಲ್ಸಕ್ಕೆ ಹೋಗೋಣ ಅಂತ ಹೋದ್ರೆ ಅಲ್ಲಿ ಕೆಲಸ ಮಾಡೋಕ್ಕೂ ಆಗಲಿಲ್ಲ. ಇಲ್ಲಿ ಬಂದು ವ್ಯವಸಾಯ ಮಾಡೋಣ ಅಂದ್ರೆ ಇಲ್ಲಿ ವ್ಯವಸಾಯ ಮಾಡೋಕ್ಕೂ ಆಯ್ತಿಲ್ಲ. ಅಯ್ಯೋ, ತಲೆ ಕೆಟ್ಟು ಕ್ಯಾರೆ ಹಿಡ್ದೋಗ್ಬಿಟ್ಟೈತೆ ನನಗಂತೂ. ಅಯ್ಯೋ, ಸಾಕಾಗೋಗ್ಬಿಟ್ಟೈತೆ, ಹೋಗತ್ತಾಗೆ ಸುಮ್ಕೆನೆಯ. ಯಾ ನನ್ನ ಮಗ ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ತಾನೆ ಅಂತ ಅನ್ಸೋಗ್ಬಿಟ್ಟೈತೆ ಕಣ ನಂಗಂತೂ. ಸುಮ್ಮನೆ ಒಂದೊಂದ್ಸಲ ಕಂಪ್ನಿ ಕಡೆಗೆ ಹೋಗ್ಬಿಡೋಣ ಅಂತ ಅನ್ನಿಸ್ತೈತೆ. ಆಮೇಲೆ ಅವ್ರ ತಾಗ ಯಾರಪ್ಪ ಉಗಿಸ್ಕೊಂತಾರೆ ಅಂತ ಬೇಜಾರಾಗ್ತೈತೆ. ನನಗಂತೂ ಏನು ಮಾಡಬೇಕು ಒಂದು ಗೊತ್ತಾಗ್ತಿಲ್ಲ. ಈ ವ್ಯವಸಾಯ ಅಂತೂ ನಂಗೆ ಸ್ವಲ್ಪನೂ ಅಡ್ಜಸ್ಟ್ ಆಯ್ತಿಲ್ಲ ಕಣ. ಅಯ್ಯೋ, ಹೋಗತ್ತಾಗೆ ನಮ್ಮ ಅಮ್ಮ ಮತ್ತೆ ದುಡ್ದುಬಿಟ್ಟು ಇನ್ನು ಹೆಂಗ್ಲ ಸಾಕ್ತೀಯಾ, ಇನ್ನು ಹೆಂಗ್ಲ ಸಾಕ್ತೀಗ ಅಂತದೆ. ಬಡತನಾಕಿ ತಿಂತದೆ, ಏನು ಮಾಡೋಕ್ಕಾಯ್ತದಿನ. ನಾನು ಸ್ಟ್ಯಾಂಡರ್ಡಾಗಿರಬೇಕು ಅಂತ ದೊಡ್ಡ ಕಾಲೇಜಾಗಿ ಓದ್ಬಿಟ್ಟು ಬಂದಿಲ್ಲಿ ದೊಬ್ಬ ಹಾಕೊಂಡು ಕುಂತಿದ್ದೀನಿ. ಏನು ಮಾಡೋದು, ಏನು ಕಥೆಯೋ ನಾ ಕಾಣೆ. ಮನೆಗೆ ಬೇರೆ ಕಷ್ಟ. ಥೋ, ಏನೋ ಬೇಜಾರು ಬಿಡಪ್ಪ. ಈ ಮಿಡಲ್ ಕ್ಲಾಸ್ ಅವ್ರ ಜೀವನ ಯಾರಿಗೂ ಬೇಡ ನೋಡು. ನಾನು ನಿನ್ಗೊಂದು ಚಾನ್ಸ್ ಕೊಡ್ತೀನಿ, ನಿಂಗೊಂದು ಆಪರ್ಚುನಿಟೀಸ್ ಕೊಡ್ತೀನಿ ನೋಡು. 1000 ಸುಳ್ಳು ಹೇಳ್ಕೊಂಡು ಒಂದು ಮದುವೆ ಮಾಡ್ಕೊಂತ ಹೇಳ್ತಾರೆ. ನೀನು 1000 ಸುಳ್ಳು ಹೇಳ್ಬೇಡ, ಒಂದೇ ಒಂದು ಸುಳ್ಳು ಹೇಳ್ಬಿಟ್ಟು ಒಂದು ಮದುವೆ ಮಾಡ್ಕೊಬಿಡು. ನೆಮ್ಮದಿಯಾಗಿದ್ಬಿಡ್ತೀಯ ಕಣ. ನನ್ನ ಮಾತು ಕೇಳು. ನಿನಗೆ ಅಂತ ಹೇಳ್ಬಿಟ್ಟು ಒಳ್ಳೆ ಹೈಟೆಕ್ ಫಿಗರ್ನ ನಾನು ಫಿಕ್ಸ್ ಮಾಡ್ಬಿಟ್ಟಿವ್ನಿ. ಹೇಳ, ತಲೆ ಮೇಲೆ ಒಂದು ಕೂದಲಿಲ್ಲ, ನನಗೆ ಯಾರು ಹೆಣ್ಣು ಕೊಟ್ಟರು ಮಾರ್ತ್ಕೊಬಿಟ್ಟಿದ್ದೀನಿ ಕಣ ನಾನು, ಹೆಣ್ಣು ಪಣ್ಣು ಎಲ್ಲನೂ. ಏ, ನಿನಗೆ ಏನೆಲ್ಲ ಗೊತ್ತಾಯ್ತದೆ ನಿನಗೆ? ನನಗೆ ಗೊತ್ತಿಲ್ಲ ಹೆಂಗೆ ನೀನೊಂದು ತಯಾರು ಮಾಡಬೇಕು ಅಂತ ಹೇಳ್ಬಿಟ್ಟು. ಒಂದು ಹುಡುಗಿ ಅವಳೆ ಕಣ, ಮಸ್ತಾಗವಳೆ. ಅವಳ ಹೆಸರು ಹಂಸನ ಏನೋ ಇರಬೇಕು. ಹೆಂಗೋ ಅವಳೆ ಅಂದರೆ ಸೂಪರ್ ಆಗವಳೆ. ಫಿಗರ್ ಕೊಂಡ್ಲ ಫಿಗರು. ಅಯ್ಯೋ, ಅಂಥ ಹುಡುಗಿನ ಪಡೆಯೋಕ್ಕೆ ಪುಣ್ಯ ಮಾಡಿರ್ಬೇಕಣ. ನೋಡು, ನಾನು ಹೇಳ್ದಷ್ಟು ನೀನು ಕೇಳ್ಬಿಟ್ರೆ ನಿನಗಂತೂ ಅವಳು ಫಿಕ್ಸ್ ನೋಡು. ಅದು ಹೆಂಗ್ಲ ನಾನು ಮದುವೆ ಮಾಡ್ಕೊತಲೇ, ನಾನು ಎಲ್ಲ ಕೆರ್ಕೊಂಡು ಗೇಮೆ ಮಾಡ್ಕೊಂಡು ಬಿದ್ದಿದ್ದೀನಿ. ಅಯ್ಯೋ, 4 ಪೈಸಕ್ಕೆ ಓದಿ ಅರ್ಧಂಬರ್ಧ ಡುಮ್ಕಿ ಹೊಡ್ಕೊಂಡು ಪೂರ್ತಿ ಓದಿದಂಗೆ ಬಂದೀನಿ. ನನ್ನಂತವನ್ನ ಅವಳು ಹೆಂಗ್ಲ ಮದುವೆ ಮಾಡ್ಕೊತಾಳೆ? ಮಾಡ್ಕೊಳ್ಳೋ ಥರ ಮಾಡ್ತೀನಿ ಕಣಪ್ಪ. ಮಾಡಿದ್ರೆ ನೀನು ನನಗೊಂದು 50,000 ರೂಪಾಯಿ ಕಾಸು ಕೊಡ್ತೀಗ? ಯೋ ಮಾರಯ್ಯ, ಮದುವೆ ಒಂದಾದರೆ ಸಾಕಂಡ್ಲ 50,000 ರೂಪಾಯಿ ಲಕ್ಷನೇ ಕೊಟ್ಬಿಡ್ತೀನಿ ಕಣ ನಾನು. ಮದುವೆಗೆ ಅಂತ ಇಕ್ಕೊಂಡಿರೋ ಕಾಸೆಲ್ಲ ಹಂಗೆ ನೀವು ವೇಸ್ಟ್ ಆಗ್ಬಿಟ್ಟೈತೆ ಬಿಡು. ಥೋ, ಅದು ಬೇರೆ ಹೈಟೆಕ್ ಫಿಗರು ಅಂತೀಯ. ಸರಿ, ಇವಾಗ ನಾನು ಏನು ಮಾಡ್ಬೇಕು ಹೇಳಪ್ಪ? ಆ ಹುಡುಗಿ ನಾನು ಮದುವೆ ಮಾಡ್ಕೋಬೇಕು ಅಂತಂದರೆ ಏನು ಮಾಡಬೇಕು, ಏನು ಸುಳ್ಳು ಹೇಳಬೇಕು? ಹೆಂಗೋ ಒಂಚೂರು ಓದಿದೀಗ ನೀನು. ಇಂಗ್ಲೀಷ್ ಎಲ್ಲ ಬರೋದು ನಿಂಗೂ ಓಸಿ ಅರ್ಧಂಬರ್ಧನಾದ್ರೂ. ನೋಡು, ನಾನು ಹೇಳಿದ್ದೀನಿ ಅವಳಿಗೆ, ನನ್ನ ಫ್ರೆಂಡ್ ಅವನೇ ಫಾರಿನಿಂದ ಬತ್ತವನೇ, ಲಂಡನಿಂದ ಬತ್ತವನೇ, ಹಂಗೆ ಹಿಂಗೆ ಅಂತ ಹೇಳಿವ್ನಿ. ನೀನು ಅದನ್ನೇ ಓಸಿ ಮ್ಯಾನೇಜ್ ಮಾಡ್ಕೊಂಡ್ರೆ ಸಾಕು. ಏನು, ಲಂಡನಿಂದ ಬಂದಿದ್ದೀನಿ ಅಂತನಾ? ನನ್ನ ಉತ್ತರ ನೋಡಿದ್ಯಾ ನಾನು ಹೆಂಗಿವ್ನಿ ಅಂತ? ನಾನು ಲಂಡನ್ ಅಂತ ಹೇಳಿದ್ರೆ ಯಾರನ್ನ ನಂಬ್ತಾರೆ? ಆಗ ಕೆಲಸ ಹೇಳು, ಆಗದಿರೋ ಕೆಲಸ ಎಲ್ಲ ಹೇಳ್ಬಿಟ್ಟು ನನ್ನ ತಲೆ ತಿನ್ಬಿಡ. ಹೋಗಿ ಸುಮ್ಕೆನೆನಿಯಾ ಲೋ, ಆಗ ಕೆಲಸನೇ ನೀ ಹೇಳ್ತಿರೋದು. ಒಸಿ ನಾನು ಹೇಳೋದನ್ನ ಕೇಳಿಸ್ಕೊಳ್ಳೋಕ್ಕೂ ತಾಳ್ಮೆಲ್ವಿಲ್ಲ ನಿನಗೆ? ಒಸಿ ನಾನು ಹೇಳೋದನ್ನ ಕೇಳಿಸ್ಕೊಳ್ಳ ನೀನು. ಅಯ್ಯ, ನೋಡು, ನಿನ್ನ ರೆಡಿ ಮಾಡೋ ಜವಾಬ್ದಾರಿ ನಂದು. ನೀನು ಬಾ ಪಾರ್ಲರ್ಗೆ, ನೀನೊಂದು 50,000 ಲಕ್ಷ ಕೊಡ್ತೀನಿ ಅಂದಲ್ಲ, ಈ ಕೊಡು, ಒಂದು 50,000 ರೂಪಾಯಿ ಕೊಡು ಸಾಕು. ನೀನು ಹೆಂಗೆ ತಯಾರು ಮಾಡ್ತೀನಿ ಅಂದರೆ ನೋಡ್ತಾ ಇರು. ಬಾ ನನ್ನ ಜೊತೆ ಸಲೂನ್ಗೆ. ಲಂಡನಿಂದ ಬಂದಿದ್ಯಾ, ಲಂಡನ್ನಾಗ ಇಂಜಿನಿಯರ್ ಆಗಿದೆಯಾ, ಅಷ್ಟೇ ನೀನು. ಅಷ್ಟನ್ನು ಮಾತ್ರ ಗೆಪ್ತಿ ಇಕ್ಕ. ಮುಂದಿನದೆಲ್ಲ ನಾನು ಹೇಳ್ಕೊಡ್ತೀನಿ. ಮಗ, ನಿಜ ಹೇಳ್ತಿದ್ದೀಗೇನ್ಲ? ನಾನು ಯಾಕಣ ಸುಳ್ಳು ಹೇಳಿ? ಅಯ್ಯೋ, ಸುಳ್ಳು ಹೇಳಿ ನಾನೇನು ಮಾಡಲಿ ಹೇಳು? ನೋಡೋಣ, ನನಗೂ ಕಾಸಿಲ್ಲ, ಒಂದು 4 ಕಾಸು ಮಾಡ್ಕೊತೀನಿ. ನಿನಗೂ ಮದುವೆ ಇಲ್ಲ, ಮದುವೆ ಮಾಡ್ಕ. ಆ ಹುಡುಗಿನೂ ನಂಗೆ 1 ಲಕ್ಷ ಕೊಡ್ತೈತೆ, ನೀನು 1 ಲಕ್ಷ ಕೊಟ್ಬಿಟ್ರೆ ನನಗೆ ಸಾಕಲ್ವೇ? ನೆಮ್ಮದಿಯಾಗಿದ್ಬಿಡ್ತೀನಿ ಅತ್ತಾಗೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ಹೇಳಿಲ್ವೇ? ಹಂಗೆ ನೆಮ್ಮದಿಯಾಗಿದ್ಬಿಡ್ತೀನಿ. ಈಗ ನೀನು ಹ್ಞೂ ಅಂದರೆ ಹ್ಞೂನಪ್ಪ, ಇಲ್ಲ ಅಂತ ಹೇಳಿದ್ರೆ ಬೇಡ ಬಿಡು, ಬೇರೆ ಯಾರನ್ನ ನೋಡ್ಕೊತೀನಿ. ಏನೋ ಈ ಜೀವಮಾನದಾಗ ಮದುವೆ ಆಗಲ್ಲ ಅನ್ಕೊಂಡಿದ್ದೆ, ಅಂಥದ್ರಾಗ ಹೈಟೆಕ್ ಫಿಗರ್ನೇ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದೀಗ. ಅದು ಒಂದೇ ಒಂದು ಸುಳ್ಳು ಹೇಳಿ ತಾಳಿ ಕಟ್ಟಿದ್ಮೇಲೆ ಓಡೋದ್ರೆ ಏನೆಲ್ಲ ಮಾಡೋದು? ಓಡೋದ್ರೆ ಓಡೋಗ್ಲಿ ಬಿಡೋಣ. ಅಯ್ಯೋ, ತಾಳಿ ಕಟ್ಟಿದ್ದೀನಿ ಅನ್ನೋ ಸಮಾಧಾನ ಇರ್ತದಲ್ಲ. ಓ ಬಾಯ್ಲಿ, ನಿನ್ನ ಮೊದಲು ಬಾಯ್ಲಿ, ನಿನ್ನ ಸೊಲೂನು ಕರ್ಕೊಂಡು ಹೋಗ್ತೀನಿ ಬಾಯ್ಲಿ. ಸೋರಿ ಕಣ್ಲ, ಅದು ಏನು ಮಾಡ್ತೀಗೋ ಮಾಡು. ನೋಡೋಣ. ಹೆಚ್ಚು ಕಮ್ಮಿ ಮಾಡಲಿಲ್ಲ ಅಂದರೆ ಸಾಕು. ಯಾವ ಹೆಚ್ಚು ಕಮ್ಮಿನೂ ಮಾಡಲ್ಲ ಬಾಪ್ಪ, ನೀನು ಸುಮ್ಕೆನೆ. ನೋಡಿ, ನಾನು ಆಗಲೇ ನೀನು ಮಾತಾಡ್ಕೊಂಡು ಹೋದ್ನಲ್ಲ, ಇಲ್ಲಿಗೆ ಬಂದ್ಬಿಟ್ಟು ಒಬ್ಬರವ್ರೆ ಅವ್ರ ಕೂದಲೆಲ್ಲ ಸೆಟ್ ಮಾಡಿಬಿಟ್ಟು ಒಂಚೂರು ಸೂಟು ಬುಡ್ತೆಲ್ಲ ರೆಡಿ ಮಾಡಿಬಿಟ್ಟು ಒಳ್ಳೆ ಪಾರಿನವ್ರ ಥರ ಮಾಡಬೇಕು ಅಂತ ಹೇಳಿದ್ನಲ್ಲ.
ಹಾಂ ಸರ್, ಹಾಂ, ಹಾಂ. ಹೇಳಿ, ಹೇಳಿ ಗೊತ್ತಾಯಿತು. ನಾನು ಹೇಳಿದ್ನಲ್ಲ ಅವ್ರು ಇವರೇನೆ. ದಯವಿಟ್ಟು ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಚೆನ್ನಾಗಿ ರೆಡಿ ಮಾಡ್ಬಿಟ್ಟು ಕರ್ಕೊಂಬಿಟ್ಟು ಬರ್ರಿ. ಅದು ಏನೇನು ಮಾಡ್ತೀರೋ ನಂಗೆ ಗೊತ್ತಿಲ್ಲ. ನೋಡಕ್ಕೆ ಮಾತ್ರ ಫಾರಿನಿಂದ ಬಂದಂಗೆ ಏನಿಯೇ ಇರ್ಬೇಕು ಅಷ್ಟೇ ಏನಿಯ. ನೀವು ಕೇಳಿದಷ್ಟು ಕಾಸ ನಾನು ಕೊಡ್ತೀನಿ. ಸರ್, ನಾನು ಇರೋದೇ ಅದಕ್ಕೆ ಅಲ್ವಾ ಸರ್ ನಾನು. ಬನ್ನಿ ಸರ್ ಬನ್ನಿ. ನೀವು ನೋಡಿ ಒಂದ್ಸಲ ನನ್ನ ವರ್ಕ್ ನೋಡಿ. ಯಾವ ಥರ ನಾನು ಚೇಂಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಸೂಪರಾಗಿ ಕಾಣಿಸ್ಬೇಕು ಆ ಥರ ಮಾಡ್ತೀನಿ. ಬನ್ನಿ ಸರ್ ಬನ್ನಿ, ಬನ್ನಿ. ಮಗ ಜಮಾಯಿಸು ಸೂಪರಾಗಿ ಕಾಣಿಸ್ತೀಯ ಹೋಗು. ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ಎಲ್ಲ ರೆಡಿ ಮಾಡಿಸ್ಕೊಂಬಿಟ್ಟು ಬಾ. ಇಲ್ಲೇ ಕಾಯ್ತಿರ್ತೀನಿ. ಸರಿನಾ? ಸರಿ, ಸರಿ. ಅಪ್ಪ ದೇವ್ರೆ! ಇವರಿಂದ ಹೆಂಗ್ ಲಂಡನ್‌ಗೆ ಹೋಗಕ್ಕೆ ನನಗೆ ಟಿಕೆಟು ಕಾಸನ್ನ ಮಾಡ್ಕೊತಾ ಇವ್ನಿ. ಪುಕ್ಸಟ್ಟೆ ಯಾರು ಕರ್ಕೊಂಡು ಹೋಯ್ತಾರೆ ನನ್ನ? ಅಲ್ಲಿ ನಾನು ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ ಹೇಳಿದ್ರೆ ಹೆಂಗನಾ ಮಾಡೋ ಒಂದು 5, 6 ಲಕ್ಷ ರೆಡಿ ಮಾಡ್ಕೋಬೇಕು. ಇವನಿಂದ ಹಂಗೇನಿ ಅವಳಿಂದ ಇಬ್ಬರಿಂದನೂ ಸೇರ್ಬಿಟ್ಟು ಸರಿಯಾಗಿ ಕಾಸು ಕಿತ್ಬಿಡ್ತೀನಿ. ಒಂದು 5 ಲಕ್ಷ ಕಿತ್ಬಿಡ್ತೀನಿ. ಇನ್ನು ಉಳಿದಿರೋದು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹಂಗೆ ನಾನುವೇ ಫಾರಿನ್‌ಗೆ ಟುಯ್ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಡ್ತೀನಿ. ಸರ್ ನೋಡಿ ಹೆಂಗ್ ರೆಡಿ ಮಾಡಿದ್ದೀನಿ ಅಂತ. ಏ ನಿಜವಾಗ್ಲೂ ನೀನೇನ್ಲಾ? ಹ್ಞೂ, ನಾನೇನೇನಿಯ. ಯಪ್ಪಾ! ನಂಬಕಿನೇ ಆಯ್ತಿಲ್ವಲ್ಲೋ ಇಷ್ಟೊಂದು ಚೇಂಜಸ್ಸು. ಸರ್ ಏನು ಸರ್ ಇಷ್ಟು ಚೆನ್ನಾಗಿ ಚೇಂಜ್ ಮಾಡ್ಬಿಟ್ಟಿದ್ದೀರಾ? ಮತ್ತೆ ನಮ್ಮ ಕೆಲಸನೇ ಅದೇ ಅಲ್ವಾ ಸರ್. ನೀವು ಹೇಳ್ದಂಗೆನೆ ಫುಲ್ ಚೇಂಜ್ ಮಾಡಿದ್ದೀನಿ. ಯಾರಿಗೂ ಗೊತ್ತಾಗಬಾರ್ದು ಅಂತೇಳ್ಬಿಟ್ಟು ಕೂಲಿಂಗ್ ಗ್ಲಾಸ್ ಹಾಕಿದ್ರೆ ಮುಖ ಅರ್ಧ ಕವರ್ ಆಗುತ್ತಲ್ಲ ಸರ್, ಅದಕ್ಕೆ ಗೊತ್ತಾಗಬಾರ್ದು ಅಂತ ಈ ಥರ ಮಾಡಿದ್ದೀನಿ. ಹಾಗೇನೇ ಇವರು ಕೂದಲಿರ್ಲಿಲ್ವಲ್ಲ, ಅದಕ್ಕೆ ಹೇರ್ ಎಲ್ಲ ಫಿಕ್ಸಿಂಗ್ ಮಾಡಿಬಿಟ್ಟು ಬಿದ್ದೋಗ್ಬಾರ್ದು ಅಂತೇಳ್ಬಿಟ್ಟು ಸ್ವಲ್ಪ ಹ್ಯಾಟ್ ಹಾಕಿದ್ದೀನಿ ಸರ್. ಸ್ವಲ್ಪ ನೋಡೋಕೆ ಡಿಫ್ರೆಂಟ್ ಆಗಿರ್ತಾರೆ ಅಂತ. ಸರ್ ಸೂಪರಾಗಿ ಮಾಡ್ಬಿಟ್ಟಿದ್ದೀರಾ ನೀವಂತೂನು. ಎಕ್ಸ್ಟ್ರಾರ್ಡಿನರಿ ಸೂಪರ್. ಸೇಮ್ ಲಂಡನ್ನಿಂದ ಕೆಳಗಡೆ ಇಳಿದು ಬಂದಂಗೆ ಏನಿ ಅವನೇ. ಇದಕ್ಕಿನ್ನ ಬೇಕಾ ಹೇಳಿ? ಸೂಪರಾಗಿ ಅವನೇ. ಮಗ ನಾನು ಇಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅಂತ ಗೊತ್ತಾಗಿದ್ದೇನೆ ಇವಾಗ. ಅವಳಿಗೆ ನಂಬ್ತಾಳಲ್ವೇನ್ಲ ನಾನು ನೋಡಿದ್ರೆ ಇವಾಗ ಲಂಡನ್ನಿಂದ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ನನಗೆ ಒಂದು ಕ್ಷಣ ಕನ್ಫ್ಯೂಸ್ ಆಯ್ತೈತೆ ಕಣ. ನೀನು ಯಾರು ಅಂತ ಹೇಳ್ಬಿಟ್ಟು ಅಷ್ಟು ಚೇಂಜ್ ಮಾಡಾಕ್ಬಿಟ್ಟವ್ರೆ. ಕೂದಲೇನ್ಲ ಹಿಂಗೆ ಬಂದ್ಬಿಟ್ಟೈತೆ ನಿನಗೆ. ಮೀಸೆ ಮಾತ್ರ ಹಂಗೆ ಐತೆ. ಕೂದಲು ಫಿಕ್ಸಿಂಗ್ ನೋಡ್ಲ. ಆದರೆ ಭಾಷೆ ಮಾತ್ರ ನನ್ನಂಗೆ ಮಾತಾಡ್ಬೇಡ ಕಣ. ಹುಸಿ ಸ್ಟ್ಯಾಂಡರ್ಡಾಗಿ ಮಾತಾಡು. ಒಳ್ಳೆ ಭಾಷೆ ಮಾತಾಡ್ಬಿಟ್ರೆ ತಗ್ಲಾಕೋಗ್ಬಿಡ್ತೀಗ ಅಷ್ಟೇ ಏನಿಯ. ಹೂ ಕಣ್ಲ. ಮಾತಾಡಿ ಮಾತಾಡಿ ಅಭ್ಯಾಸ ಆಗ್ಬಿಟ್ಟೈತೆ. ಹುಸಿ ನೋಡ್ಕೊಂಡು ಮಾತಾಡ್ಬೇಕು ನೋಡು. ಗ್ಯಾರಂಟಿ ನಂಬ್ತಾಳೆ ನೋಡವಳು. ಯಾಂಗೋ ನಿನ್ ದಯೆಯಿಂದ ನನ್ನ ಮದುವೆ ಆಗ್ಬಿಟ್ರೆ ಅಷ್ಟೇ ಸಾಕು. ಇನ್ನೇನು ಬೇಕು ಹೇಳು? ಆಯ್ತದೆ, ಆಯ್ತದೆ, ಆಯ್ತದೆ ಬಿಡು.